ಈ ಬ್ರಹ್ಮಸೂತ್ರಗಳನ್ನು ರಚಿಸಿದವರ ಸ್ಮರಣೆ ಮಾಡಲೇಬೇಕಲ್ಲ. ಅವರ ಸ್ಮರಣೆ ಮಾಡುವ ದಿವಸನೇ ವ್ಯಾಸ ಪೌರ್ಣಿಮೆ. ಅದಕ್ಕೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧಿಯೇ ಉಲ್ಲಾರಲಿಂಗಾಯಕ ಪತ್ರನೇತ್ರ ಏನತ್ವಯ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಅಂದರೆ ಜ್ಞಾನಮಯ ಪ್ರದೀಪವನ್ನು ಪ್ರಜ್ವಲನೆ ಮಾಡಿದ ಅದ್ಭುತವಾಗಿರುವ ಒಂದು ಶಕ್ತಿ ಸ್ವರೂಪ ಮಹರ್ಷಿ. ಅವರ ಒಂದು ಜಯಂತಿಯನ್ನು ನಾವು ಈ ಸಂದರ್ಭದಲ್ಲಿ ನಾವು ಸಂಸ್ಮರಿಸಲೇಬೇಕು. ಅಷ್ಟೇ ಅಲ್ಲ, ಗುರು ಪೌರ್ಣಿಮಾ ದಿವಸ ನಾವು ನಮ್ಮ ಗುರು ಪರಂಪರೆ ಯಾವುದಾದ್ರೂ ಉಂಟು, ಆ ಗುರು ಪರಂಪರೆಯಲ್ಲಿ ಇರುವ ಗುರುಗಳನ್ನು ನಾವು ನಮಸ್ಕಾರ ಮಾಡುವುದು ಕೂಡ ಇದು ಒಂದು ಸತ್ ಸಂಪ್ರದಾಯ. ನಮ್ಮ ಗುರು ಸಂಪ್ರದಾಯ ನಮಗೆಲ್ಲರಿಗೂ ಕೂಡ ಗೊತ್ತು. ನಿಮಗೆ ಶ್ಲೋಕ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂ ಚ ತತ್ಪುತ್ರ ಪರಾಶರಂ ಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂಪ್ರಣತೋಸ್ಮಿ ನಿತ್ಯಂ. ಇದು ನಾವು ಗುರು ಪೌರ್ಣಿಮಾ ದಿವಸ ಮಾಡುವ ಆದ್ಯ ಕರ್ತವ್ಯ. ಈ ಗುರು ಪರಂಪರೆ ಎನ್ನುವುದು ಯಾವುದಾದ್ರೂ ಉಂಟು, ಈ ಗುರು ಪರಂಪರೆಯಲ್ಲಿ ಇರುವ ಗುರುಗಳ ಶ್ರೇಣಿ, ಗುರುಗಳನ್ನು ಎಲ್ಲರನ್ನೂ ಕೂಡ ನಾವು ನಮಸ್ಕಾರ ಪೂರ್ವಕವಾಗಿ ಆರಾಧನೆಯನ್ನು ಮಾಡುವ ಒಂದು ಪುಣ್ಯಪ್ರದವಾಗಿರುವ ಶುಭಪ್ರದವಾಗಿರುವ ದಿವಸವೇ ಗುರು ಪೌರ್ಣಿಮಾ. ನೋಡಿ, ನಮ್ಮ ಸಂಪ್ರದಾಯ ಎನ್ನುವುದು ಎಷ್ಟು